ನಮಸ್ಕಾರ ಪ್ರಿಯ ರೈತ ಬಾಂಧವರೇ, ನಾನು ಸದಾನಂದ ಬಿ ಪೂಜಾರಿ. ಇವತ್ತು ನಮ್ಮ ಜೊತೆ ಹರೀಶ್ ಅವರು, ವಿನಾಯಕ್ ಎಂಟರ್ಪ್ರೈಸಸ್ ಬೆಂಗಳೂರು. ಅವರು ಇಲ್ಲಿ ಶ್ರೀ ಮಾರುತಿ ಅಗ್ರಿ ಕ್ಲಿನಿಕ್ ಅಲ್ಲಿ ಅವ್ರ ಪ್ರಾಡಕ್ಟ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಅವರ ಕಂಪ್ನಿ ಬಗ್ಗೆ ಮತ್ತೆ ಅದೇ ರೀತಿ ಯಾವ್ಯಾವ ಪ್ರಾಡಕ್ಟ್ಸ್ ಇದ್ದಾವೆ ಅದ್ರ ಬಗ್ಗೆ ಹೋಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ನಿಮ್ಮ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡ್ಬೇಕಾಗಿ ವಿನಂತಿಸ್ತಾರೆ. ಸರ್ ನಮ್ಮ ಹೆಸರು ಬಂದ್ಬಿಟ್ಟು ಹರೀಶ್ ಎಸ್ ಕಳಂಕರ್ ಅಂತ ಹೇಳಿ, ವಿನಾಯಕ್ ಎಂಟರ್ಪ್ರೈಸಸ್ ಜೂನಿಯರ್ ಮ್ಯಾನೇಜರ್ ಬೆಂಗಳೂರು. ಈಗ ನಾವು ಮಿನಿಮಮ್ ಅಂದ್ರೆ ಒಂದು 7-8 ವರ್ಷದಿಂದ ಅದೇ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ವಿ ನಾವು ಮೈಕ್ರೋ ಕಂಪ್ನಿಯಲ್ಲಿ. ಇವಾಗ ನಮ್ಮ ಪ್ರಾಡಕ್ಟ್ ಮೇಜರ್ ಆಗಿ ಪ್ಯಾಡಿಗೆ ಅಥವಾ ಚಿಲ್ಲಿ ಕಾಟನ್ ಈ ಏರಿಯಾದಾಗ ಇಂಪಾರ್ಟೆಂಟ್ ಅಂದ್ರೆ 4 ಪ್ರಾಡಕ್ಟ್ಸ್ ಇವೆ ಸರ್ ಸ್ಟ್ಯಾಂಡರ್ಡ್. ಫಸ್ಟ್ ಗೆ ಬಂದು ನಾವು ಉಜ್ವಲ್ ಕಿಟ್ ಅಂತ ಯೂಸ್ ಮಾಡ್ತೀವ್ರಿ. ಆಮೇಲೆ ಉಜ್ವಲ್ ಕಿಟ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಪ್ಯಾಡಿಗೆ ಅಥವಾ ಈಗ ಫಸ್ಟ್ ಅಪ್ಲಿಕೇಶನ್ ಗೊಬ್ಬರದಲ್ಲಿ ಮಿಕ್ಸ್ ಮಾಡ್ತಾರಲ್ರಿ, ಆ ಟೈಮ್ದಾಗ ಯೂಸ್ ಮಾಡ್ತೀವಿ ಸರ್. 1 ಎಕರೆಗೆ 8 kg ಕೊಡ್ತೀವಿ ಸರ್. ಚೆನ್ನಾಗಿದೆ ಸರ್, ಒಪಿನಿಯನ್ ಚೆನ್ನಾಗಿದೆ, ರೈತರದ್ದು ಒಪಿನಿಯನ್ ಚೆನ್ನಾಗಿದೆ. ಆಗ್ಲೇ ಬಹಳಷ್ಟು ನಾವು ವಿಡಿಯೋಸ್ ಮಾಡಿದೀನಿ. ರೈತರ ಒಪಿನಿಯನ್ ಗುಡ್ ಒಪಿನಿಯನ್ ಇದೆ ಸರ್. ಸೆಕೆಂಡ್ ಒಂದು ಬಂದ್ಬಿಟ್ಟು ಸೆಕೆಂಡ್ ಸ್ಪ್ರೇ ಅಂದ್ರ ಪ್ಯಾಡಿಗೆ ಸೆಕೆಂಡ್ ಸ್ಪ್ರೇ ಅಂತಂದ್ರೆ ಫಸ್ಟ್ ಗೊಬ್ಬರ 2ನೇ ಸ್ಪ್ರೇ ಅಂತ ತಗೋತಾರಲ್ಲ, ಅದ್ರಲ್ಲಿ ಧನು ಪ್ಲಸ್ ಅಂತ ಬರ್ತದೆ ಸರ್. ಧನು ಪ್ಲಸ್ ಸರ್ ಇದೆ ಸರ್, ಧನು ಪ್ಲಸ್ ಅಂತ ಹೇಳಿ. ಚೆನ್ನಾಗಿದೆ ಸರ್ ಪ್ರಾಡಕ್ಟ್. ಇವಾಗ ಜಸ್ಟ್ ಇಲ್ಲಿಗೆ ಕೂಡ್ಲಿಗೆಲ್ಲಿ ಒಂದು ವಿಡಿಯೋ ಮಾಡ್ಕೊಂಡ್ ಬಂದಿನಿ ಸರ್ ನಾನು ಬೆಳಗ್ಗೆ ಹೋಗಿ. ಅವ್ರ ಏನಿದೆ ಅಂತಂದ್ರೆ ಗುಡ್ ಒಪಿನಿಯನ್ ಹೇಳಿ ಸರ್. ನಾನು ಫಸ್ಟ್ ಒಂದು ಹೇಳ್ಬೇಕಾದ್ರೆ ಸರ್ ರೈತರಿಗೆ ಹೇಳ್ತೀನಿ ಸರ್, ರೈತರಿಗೆ ಮೋಸ ಆಗಬಾರ್ದು. ಗೊತ್ತಿನ ಮ್ಯಾಗ ಪ್ರಾಡಕ್ಟ್ ನಾವ್ ಹೇಳ್ಬೇಕಾದ್ರೆ ನಾವು ಕಂಪ್ನಿನೂ ಇದು ಬಿಡಲ್ಲ. ಯಾಕಂದ್ರೆ ಆಸ್ ಎ ಕಂಪ್ನಿ ನಾನು ಫಾರ್ಮರ್ ಮಗನೇ ಸರ್. ನಾನು ಅಂದ್ರೆ ನಮ್ದು ಒಕ್ಕಲ್ತನ ಇದೆ ಸರ್. ಅದಕ್ಕಾಗಿ ರೈತರಿಗೆ ಗುಡ್ ಒಪಿನಿಯನ್ ಇರಬೇಕು. ಪ್ರಾಡಕ್ಟ್ ಅಲ್ಲಿ ದಮ್ ಇದ್ರೆ ರಿಸಲ್ಟ್ ಇದ್ರೆ ಯೂಸ್ ಮಾಡಿ, ಇಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಡ್ತೀವಿ ಸರ್. ಓಕೆ, ನಾನೇನಂತೀನಿ, ನಮ್ಮದು ಉದ್ದೇಶ ಇಂತ ವಿಡಿಯೋಗಳು ಮಾಡೋ ಉದ್ದೇಶ ಏನಂತಂದ್ರೆ ನಮ್ಗೆ ಡೈರೆಕ್ಟ್ ಆಗಿ ರೈತರಿಗೆ ಮುಟ್ಟಬೇಕು. ನಾವ್ ಏನೇ ಅಲ್ಟಿಮೇಟ್ ನಾವ್ ಏನೇ ಗೋಲ್ ಮಾಡಿದ್ರು ನಾವು ಎಲ್ಲರೂ ಮಾಡಿದ್ರೆ ರೈತರಿಗೋಸ್ಕರ. ನಾವೆಲ್ಲ ಅನ್ನ ತಿನ್ನೋದು ಎಲ್ಲ ಇದು ಮಾಡೋದ್ರಿಂದ ನಾವು ರೈತರಿಗೆ ಏನು ನಾವು ಸರ್ವಿಸ್ ಕೊಡ್ತಾ ಇದೀವಲ್ಲ, ಇದು ನೀವು ನಿಮ್ಮ ಕಂಪ್ನಿ ಕಡೆಯಿಂದ ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದೀರಾ. ಈಗ ಯಾವ್ಯಾವ ಇದು ಧನು ಪ್ಲಸ್ ಆಯ್ತು ಸರ್, ಮತ್ತೆ ಅದೇ ರೀತಿ ಉಜ್ವಲ್ ಕಿಟ್ ಆಯ್ತು, ಮತ್ತೆ ಯಾವ್ಯಾವ ಪ್ರಾಡಕ್ಟ್ಸ್ ಗಳು ನಿಮ್ಮ ಹತ್ರ ಇದಾವೆ ಸರ್? ಆಮೇಲೆ ಸೂಪರ್ ರಿಚ್ ಅನ್ನೋ ಪ್ರಾಡಕ್ಟ್ ಇದೆ ಸರ್, ಅದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಪಿಜಾರಿನಿ ಇದೆ ಸರ್. ಆಮೇಲೆ M4 ಅಂತೆ ಸರ್. M4 ಮೇಜರ್ ಆಗಿ ನಾವು ಪ್ಯಾಡಿಗೆ ಯೂಸ್ ಮಾಡ್ತೀವಿ ಸರ್. M4 ಅಂದ್ರೆ ಟಿಲ್ಟ್ ಪ್ರಿಕ್ನೋಕೋತಲ್ ಅಂತ ಯೂಸ್ ಮಾಡ್ತಾರ್ರಿ. ಆ ಟೈಪ್ ನಮ್ದು ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಅಂದ್ರೆ ಗ್ರೇನ್ ಜಾಸ್ತಿ ಆಗೋದು, ಇಳುವರಿ ಚೆನ್ನಾಗಿ ಬರೋದು, ಆಮೇಲೆ ತಾಲ್ ಆರಂಗ್ ಅದೊಂದು ಪ್ರಾಡಕ್ಟ್ ಚೆನ್ನಾಗಿದೆ ಸರ್. ಅದು ಮಿನಿಮಮ್ ಅಂದ್ರೆ ಒಂದು 7, 8, 9, 10ನೇ ವರ್ಷ ಸರ್. ಈಗ 10ನೇ ವರ್ಷದಿಂದ ಯೂಸ್ ಮಾಡಕತ್ತ ರೈತರು ಗುಡ್ ಒಪಿನಿಯನ್ ಇದೆ ಸರ್. ಅಂದ್ರೆ ತಾಲ್ ಗ್ರೇನ್ ಫುಲ್ ವೇಟು ಬರ್ತದೆ ಸರ್. ಆಮೇಲೆ ಫುಲ್ ಶೈನಿಂಗ್ ಬರುತ್ತದೆ. ಒಳ್ಳೆ ರೈತರಿಗೆ ಏನಂದ ನಿಮ್ಮ ಕಂಪ್ನಿ ಕಡೆಯಿಂದ ಏನ್ ಮಾಹಿತಿ, ನಿಮ್ಮ ಒಪಿನಿಯನ್ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಮ್ದೇನು ಕಂಪ್ನಿ ನಮ್ದು ಚೆನ್ನಾಗಿದೆ, ನೀವು ಎಲ್ಲರೂ ಯೂಸ್ ಮಾಡ್ರಿ, ಒಳ್ಳೆ ಇಳುವರಿ ತಗೊಳ್ರಿ, ಲಾಭ ತಗೋರಿ. ನಮ್ಮ ಕಂಪ್ನಿ ಕಡೆಯಿಂದ ನನ್ನ ಕಡೆಯಿಂದ ಏನಪ್ಪಾ ಅಂದ್ರೆ ಒಟ್ಟ ರೈತರಿಗೆ ಮೋಸ ಆಗಬಾರ್ದು, ಒಳ್ಳೆ ಪ್ರಾಡಕ್ಟ್ ಯೂಸ್ ಮಾಡ್ಕೋಬೇಕು. ಯಾವ್ದೇ ಕಂಪ್ನಿ ಆಯ್ಕೆ ಮಾಡ್ಬೇಕಾದ್ರೂ ಒಳ್ಳೆ ಪ್ರಾಡಕ್ಟ್ ಅವ್ರು ರೈತರು ಆಯ್ಕೆ ಮಾಡ್ಕೋಬೇಕು. ಈ ತರ ಹೇಳಕ್ ಪ್ರಯತ್ನ ನೀವು ನಿಮ್ ಪ್ರಾಡಕ್ಟ್ ಗಳು ಇಲ್ಲಿ ಸುತ್ತಮುತ್ತ ಎಷ್ಟು ಯಾವ್ಯಾವ ಅಂಗಡಿಯಲ್ಲಿ ಇದಾವೆ? ಇಲ್ಲಿದೆ ಸರ್, ಮುದ್ನೂರಲ್ಲಿ ಇದೆ ಸರ್. ಮುದ್ನೂರಲ್ಲಿ ಒಂದು 2-3 ಅಂಗಡಿಯಲ್ಲಿ ಇದೆ ಸರ್. ಆಮೇಲೆ ಹುಣಸಿಗೆಯಲ್ಲಿ ಇದೆ, ಆಮೇಲೆ ಕೂಡ್ಲಿಗೆಯಲ್ಲಿದೆ. ಒಂದು ಸುತ್ತಮುತ್ತ ಎಲ್ಲಾ ಕಡೆ ಇದೆ ಸರ್. ಅಪ್ ಟು ಯಾದಗಿರಿ ತನಕ ಟೋಟಲ್ ಯಾದಗಿರಿ ಡಿಸ್ಟ್ರಿಕ್ಟ್ ಎಲ್ಲ ಇದೆ ಸರ್. ಓಕೆ, ಧನ್ಯವಾದಗಳು ಸರ್. ನಮಸ್ತೆ ಸರ್.